ಜೈ ಹಿಂದ್. ಎಸ್ಎಸ್ಸಿ ಜಿಡಿ 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಇವತ್ತು 5 ಮಾರ್ಚ್ 2024ಕ್ಕೆ 4 ಶಿಫ್ಟ್ಗಳು ಇರ್ತಕ್ಕಂಥದ್ದು ಎಕ್ಸಾಮ್ ಇರ್ತಕ್ಕಂಥದ್ದು ಮುಗಿದಿದೆ. ಸೊ ಈ 4 ಶಿಫ್ಟ್ದಲ್ಲಿ ಬಂದಿರುವಂತಹ ಜಿಕೆ ಜಿಎಸ್ ದ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ ಅವುಗಳನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ಮ್ಯಾಥ್ಸ್ ಆಗಿರಬಹುದು, ರೀಸನಿಂಗ್ ಮತ್ತು ಇಂಗ್ಲಿಷ್ ಸೇಮ್ ಪ್ಯಾಟರ್ನ್ದಲ್ಲಿ ಸೇಮ್ ಲೆವೆಲ್ದಲ್ಲಿ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಅವನ್ನಂತೂ ಡಿಸ್ಕಷನ್ ಮಾಡೋದಿಲ್ಲ ಈ ವಿಡಿಯೋದಲ್ಲಿ. ಸೊ ಓನ್ಲಿ ಜಿಕೆದಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ ಅದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಅನ್ನು ಪಡೆಯಲು. ಕ್ವಶನ್ಸ್ಗಳನ್ನ ನೋಡೋದಕ್ಕಿಂತ ಮುಂಚೆ ಸೊ ನಿಮ್ಮ ಸ್ಕೋರ್ ಇರ್ತಕ್ಕಂಥದ್ದು ಎಷ್ಟು ಆಗಿದ್ರೆ ನೀವು ಫಿಸಿಕಲ್ ಇರ್ತಕ್ಕಂಥದ್ದು ತಯಾರಿಯನ್ನು ನಡೆಸಬಹುದು ಅನ್ನೋದನ್ನ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ 2 ದಿನದ ಹಿಂದೆ. ಸೊ ಆ ವಿಡಿಯೋ ನೋಡದೇ ಇರ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂಥ ಐ ಬಟನ್ ಅನ್ನು ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಸಿಗುತ್ತೆ ಆ ಒಂದು ವಿಡಿಯೋ. ಸೊ ಆ ವಿಡಿಯೋವನ್ನು ನೋಡಿಕೊಂಡು ನೀವು ನಿಮ್ಮ ಸ್ಕೋರನ್ನು ತಿಳ್ಕೊಂಡು ನೀವು ನಿಮ್ಮ ಫಿಸಿಕಲ್ಗೆ ತಯಾರನ್ನು ನಡೆಸಬಹುದಾಗಿದೆ. ಸೊ ಈಗ ಬನ್ನಿ ನಾವು ನೋಡ್ತಾ ಹೋಗೋಣ. ಸೊ 5ನೇ ತಾರೀಕಿಗೆ ಬಂದಿರತಕ್ಕಂತಹ 1ನೇ ಶಿಫ್ಟ್ದಲ್ಲಿ ಯಾವ ರೀತಿ ಜಿಕೆ ಕ್ವಶನ್ಸ್ಗಳು ಕೇಳಿದ್ರು ಅಂತೇಳಿ. 1ನೇದು ರಾಷ್ಟ್ರೀಯ ಕ್ರೀಡಾ ದಿನ ಇರ್ತಕ್ಕಂಥದ್ದು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ಕೇಳಿದ್ರು, 29 ಆಗಸ್ಟ್ಗೆ. ಸೊ ಇದು ಧ್ಯಾನ್ ಚಂದ್ ರವರ ಸವಿ ನೆನಪಿಗಾಗಿ ಈ ಒಂದು ಆಚರಣೆಯನ್ನ ಮಾಡಲಾಗ್ತಾ ಇದೆ. ಶಕೂರ್ ಖಾನ್ ಯಾವ ಒಂದು ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರು, ಅದು ಸಾರಂಗಿ ಆಗಿದೆ. ದೀಪಕ್ ಕುಮಾರ್ ಇರ್ತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರು, ಅದು ಶೂಟಿಂಗ್ಗೆ ಸಂಬಂಧಿಸಿದ್ದಾರೆ. ಅದ್ರ ಜೊತೆಗೆ ಐ ಥಿಂಕ್ ಇದು ಮ್ಯಾಚ್ ದ ಫಾಲೋವಿಂಗ್ಸ್ ಇರ್ತಕ್ಕಂಥದ್ದು ಇತ್ತು ಅನ್ಸುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದಿತ್ತು ಸೈಫ್ ಅಲಿ ವರ್ಮಾ ಅಂತೇಳಿ, ಅವರು ಕ್ರಿಕೆಟ್ಗೆ ಸಂಬಂಧ ಹೊಂದಿದ್ದಾರೆ. ಆರ್ಟಿಕಲ್ 39A ಬಗ್ಗೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಕೇಳಲಾಗಿತ್ತು. 6ನೇ ಪಂಚವಾರ್ಷಿಕ ಯೋಜನೆ ಅವಧಿ ಎಷ್ಟಿತ್ತು, ಎಲ್ಲಿಂದ ಎಲ್ಲಿವರೆಗೆ ಅಂತ ಕೇಳಲಾಗಿತ್ತು. ಇದಕ್ಕೆ ಸರಿ ಆನ್ಸರ್ 1980ರಿಂದ 85ರವರೆಗೆ. ಹಸಿರು ಕ್ರಾಂತಿಯ ಪಿತಾಮಹ ಅಥವಾ ಜನಕ ಯಾರು ಭಾರತದಲ್ಲಿ ಅಂತ ಕೇಳಿದ್ರು, ಇದಕ್ಕೆ ಸರಿ ಆನ್ಸರ್ MS ಸ್ವಾಮಿನಾಥನ್ ಇದ್ದಾರೆ. ಅದೇ ರೀತಿ ವಿಶ್ವದಲ್ಲಿ ಯಾರು ಅಂತ ಕೇಳಿದ್ರೆ ನೋರ್ಮನ್ ಬೋರ್ಲಾಗ್ ಆಗ್ತಾರೆ. DGCA 2023ರಲ್ಲಿ ಇದರ ಹೆಡ್ ಯಾರಾಗಿದ್ದಾರೆ ಅಂತ ಕೇಳಿದ್ದಾರೆ. ಸೊ ವಿಕ್ರಮ್ ದೇವ್ ದತ್ ಆಗಿದ್ದಾರೆ. ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದ್ರು, ದಯಾನಂದ್ ಸರಸ್ವತಿ ಇದೆ. ಸೊ ಇದನ್ನ 1875ರಲ್ಲಿ ಸ್ಥಾಪನೆ ಮಾಡ್ತಾರೆ ಬಾಂಬೆದಲ್ಲಿ. ಅಂಬುಬಾಚಿ ಉತ್ಸವ ಇರ್ತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಲಾಗಿದೆ. ಸೊ ಅದು ಅಸ್ಸಾಂದಲ್ಲಿ. ಸೊ ಇದು ಮಾಣಿಕ್ಯ ದೇವಿ ದೇವಾಲಯ ಇದೆ ಅಸ್ಸಾಂನಲ್ಲಿ, ಅಲ್ಲಿ ಆಚರಣೆ ಮಾಡ್ತಾರೆ ಇದು ಅಂಬುವಾಚಿ ಉತ್ಸವ. ಕ್ರಿಕೆಟ್ದಲ್ಲಿ ವೈಟ್ ಬಾಲ್ ಬಗ್ಗೆ ಕೇಳಲಾಗಿತ್ತು, ಪ್ರಶ್ನೆ ಕನ್ಫರ್ಮ್ ಆಗಲಿಲ್ಲ. ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ CM ಬಗ್ಗೆನೂ ಕೂಡ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಕೇಳಲಾಗಿತ್ತು. 2ನೇ ಶಿಫ್ಟ್ದಲ್ಲಿ ಯಾವ ರೀತಿ ಕ್ವಶನ್ಸ್ ಇದ್ದು ನೋಡೋಣ. ಸೊ 2001ರಿಂದ 2011ರವರೆಗೆ ಹಿಂದೂ ಜನಸಂಖ್ಯೆ ಇರ್ತಕ್ಕಂಥದ್ದು ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ ಅಂತ ಕೇಳಿದ್ರು. ಸೊ ಇದಕ್ಕೆ ಸರಿ ಆನ್ಸರ್ 16.8%. ಪದ್ಮಭೂಷಣ್ ಅತಿ ಚಿಕ್ಕ ವಯಸ್ಸಿನಲ್ಲಿ ಪಡೆದುಕೊಂಡಿರುವಂತಹ ಮಹಿಳಾ ನೃತ್ಯಗಾರ್ತಿ ಯಾರು ಅಂತ ಕೇಳಿದ್ರು. ಸೊ ಇವರ ಹೆಸರು ಸೋನಲ್ ಮಾನ್ಸಿಂಗ್ ಆಗಿದೆ. ಇವರು ಒಡಿಸಿ ಮತ್ತು ಭರತನಾಟ್ಯಂ ಎರಡಕ್ಕೆ ಸಂಬಂಧ ಹೊಂದಿದ್ದಾರೆ. ಕುಸ್ತಿದಲ್ಲಿ 3 ಅಂಕ ಯಾವಾಗ ನೀಡಲಾಗ್ತಾ ಇದೆ, 3 ಮಾರ್ಕ್ಸ್, ಅದರ ಬಗ್ಗೆ ಒಂದು ಪ್ರಶ್ನೆ ಇತ್ತು. 2018ರ ಏಷ್ಯಾ ಆಟಗಳ ಧ್ವಜವಾಹಕ ಯಾರಾಗಿದ್ರು ಅಂತ ಕೇಳಿದ್ರು. ಸೊ ಇದರ ಆನ್ಸರ್ ಸ್ಟಾರ್ಟಿಂಗ್ ಕೇಳಿದ್ರು ಅಂತಂದ್ರೆ ನೀರಜ್ ಚೋಪ್ರಾ, ಎಂಡಿಂಗ್ ಏಷ್ಯಾ ಗೇಮ್ ಎಂಡಿಂಗ್ ದಲ್ಲಿ ಕೇಳಿದ್ರು ಅಂತಂದ್ರೆ ರಾಣಿ ರಾಮ್ಪಾಲ್ ಆಗ್ತಾರೆ. ಚಂದ್ರಗುಪ್ತ ಸ್ಥಾಪನೆ ಮಾಡಿದ್ದು ಅಂತ ಈ ರೀತಿ ಏನೋ ಪ್ರಶ್ನೆ ಇತ್ತು, ಕನ್ಫರ್ಮ್ ಆಗಲಿಲ್ಲ. ಮೌರ್ಯ ವಂಶ ಆಗಿರ್ಬೋದು. ವೀರತಾ ಪ್ರಶಸ್ತಿ 2ನೇ ಮಹಿಳೆ ಯಾರು ಪಡ್ಕೊಂಡಿದ್ದಾರೆ ಅಂತ ಕೇಳಿದ್ರು. ಇದರ ಆನ್ಸರು ಸಾಧನಾ ಅನ್ನುವಂಥವ್ರು ಸೆಕೆಂಡ್ ಟೈಮ್ ಇದನ್ನು ಪಡ್ಕೊಂಡಿದ್ದಾರೆ. ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಸ್ಥಾಪನೆ ಆಗಿದ್ದು ಯಾವಾಗ ನೋಡ್ರಿ, ಈ ಒಂದು 5/3/2024ರಲ್ಲಿ ಏನು ಶಿಫ್ಟ್ಗಳಾಗಿವೆ ಇದರಲ್ಲಿ ಬ್ಯಾಂಕ್ಗಳ ಬಗ್ಗೆ ಇರ್ತಕ್ಕಂಥದ್ದು ಸ್ಥಾಪನೆ ಇರ್ತಕ್ಕಂಥದ್ದು ಎಲ್ಲ ಶಿಫ್ಟ್ದಲ್ಲಿ ಬಹಳಷ್ಟು ಒಂದು ಸ್ವಲ್ಪ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡ್ಕೊಂಡ್ರೆ ಹೋಗೋಣ. ಕಲಾರಿ ಪಯಟ್ಟು ಇವರು ಯಾವ ಒಂದು ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಲಾಗಿದೆ, ಕೇರಳ ರಾಜ್ಯಕ್ಕೆ. ಸಂವಿಧಾನದ ಆಯೋಗ ಯಾವ್ದು ಆಗಿದೆ ಅಂತ ಕೇಳಲಾಗಿತ್ತು. ಲಿಂಗಾನುಪಾತ ಅತಿ ಹೆಚ್ಚು ಕೇಳಿದ್ರು ಕಡಿಮೆ ಕೇಳಿದ್ರು ಗೊತ್ತಾಗ್ಲಿಲ್ಲ, ಬಟ್ ಲಿಂಗಾನುಪಾತದ ಬಗ್ಗೆನೂ ಒಂದಿತ್ತು ಅಂತ ಕೇಳಿದ್ರು. ಅತಿ ಹೆಚ್ಚು ಲಿಂಗಾನುಪಾತ ಕೇರಳದಲ್ಲಿದೆ, ಆಮೇಲೆ 2ನೇ ಸ್ಥಾನದಲ್ಲಿ ತಮಿಳುನಾಡು, ಆಮೇಲೆ ಅತಿ ಕಡಿಮೆ ರಾಜ್ಯ ಯಾವುದು ಅಂತಂದ್ರೆ ಹರಿಯಾಣ ಆಗಿದ್ದೆ 2011ರ ಜನಗಣತಿ ಪ್ರಕಾರ. ಅದು 3ನೇ ಶಿಫ್ಟ್ದಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಇರ್ತಕ್ಕಂಥದ್ದು ಮಹಲ್ನೋಬಿಸ್ ಮಾಡೆಲ್ ಮೇಲೆ ಆಧಾರಿತವಾಗಿದೆ ಅಂತ ಕೇಳಲಾಗಿದೆ. ಸೊ ಅದು 2ನೇ ಪಂಚವಾರ್ಷಿಕ ಯೋಜನೆ ಆಗಿದೆ. ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿದ್ದಾವು ಅಂತ ಕೇಳಿದ್ದಾರೆ. ಸೊ ಬ್ರಾಹ್ಮಿ ಲಿಪಿಯಲ್ಲಿ.
DGCA 2023 ಮಹಾನಿರ್ದೇಶಕರು ಯಾರು ಅಂತ ಕೇಳಿದ್ದಾರೆ. ವಿಕ್ರಮ್ ದೇವದತ್ತ ಇರ್ತಕ್ಕಂಥವ್ರು ಆಗಿದ್ದಾರೆ. 1951 ಜನಗಣತಿಯ ಪ್ರಕಾರ 8ನೇ 1951 ಜನಗಣತಿ ಇದು ಎಷ್ಟನೇದ್ದು ಅಂತ ಕೇಳಿದ್ರೆ ಅನ್ಸುತ್ತೆ. ಸೊ ಇದು 8ನೇ ಜನಗಣತಿ ಆಗಿದೆ. ಇದು 2000 ಆಮೇಲೆ 2011 ಇದು 15ನೇ ಜನಗಣತಿ. ನೆಕ್ಸ್ಟ್ ರೋಲಿಂಗ್ ಪ್ಲಾನ್ ಇದರ ಅವಧಿ ಎಷ್ಟು ಅಂತ ಕೇಳಿದ್ರು. 1978ರಿಂದ 80ರವರೆಗೆ ಇದೆ. ವಿಶ್ವ ಪರ್ವ ಉತ್ಸವ ಎಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಅಂತ ಕೇಳಲಾಗಿದೆ. ಸೊ ಇದರ ಆನ್ಸರ್ ಕೇರಳ ರಾಜ್ಯ ಆಗಿದೆ. ನೆಕ್ಸ್ಟ್ 2011ರ ICC ವರ್ಲ್ಡ್ ಕಪ್ ವಿಜೇತ ತಂಡ ಯಾವುದು ಅಂತ ಕೇಳಿದ್ರು. ಅದು ಭಾರತ ದೇಶ ಆಗಿದೆ. ಆಮೇಲೆ ಯಾರನ್ನ ಸೋಲಿಸಿದ್ರು ಅಂತಂದ್ರೆ ಶ್ರೀಲಂಕಾ ದೇಶವನ್ನ ಸೋಲಿಸಿದ್ರು. ಇದನ್ನು ಹೋಸ್ಟ್ ಮಾಡಿರ್ತಕ್ಕಂಥದ್ದು ಆತಿಥ್ಯ ವಹಿಸಿರುವಂತಹ ದೇಶಗಳು 3 ಇದಾವೆ: ಬಾಂಗ್ಲಾದೇಶ್, ಭಾರತ ಮತ್ತು ಶ್ರೀಲಂಕಾ. ಬಿಹು ಉತ್ಸವ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಅಂತ ಕೇಳಿದ್ರು. ಅಸ್ಸಾಂದಲ್ಲಿ. ಹಣಕಾಸು ವರ್ಷ ಯಾವಾಗ ಪ್ರಾರಂಭವಾಗ್ತಾ ಇದೆ ಅಂತ ಕೇಳಿದ್ರು. 1ನೇ ಏಪ್ರಿಲ್ದಲ್ಲಿ ಇದು ಪ್ರಾರಂಭವಾಗುತ್ತೆ. ಆಮೇಲೆ ಕೊನೆಗೊಳ್ಳುವುದು 31 ಮಾರ್ಚ್ದಂದು. 2018ರಲ್ಲಿ ಮಣಿಪುರ ನೃತ್ಯಕ್ಕೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತ ಕೇಳಲಾಗಿದೆ. ಸೊ ಅಕ್ಕಂ ಲಕ್ಷ್ಮೀ ದೇವರವರಿಗೆ. LBW ಇದರ ಫುಲ್ ಫಾರ್ಮ್ ಇರ್ತಕ್ಕಂಥದ್ದು ಕೇಳಲಾಗಿತ್ತು. ಲೆಗ್ ಬಿಫೋರ್ ವಿಕೆಟ್ ಅಂತ ಹೇಳಿದ್ರೆ ಆನ್ಸರ್ ಆಗುತ್ತೆ. 4ನೇ ಶಿಫ್ಟ್ದಲ್ಲಿ 2011ರಲ್ಲಿ ಹೈಯೆಸ್ಟ್ ಡೆನ್ಸಿಟಿ ಇರುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ರು. ಅದು ಬಿಹಾರ್ ಆಗಿದೆ. ಕೇಂದ್ರಾಡಳಿತ ಪ್ರದೇಶಕ್ಕೆ ಇದ್ರು ಅಂತಂದ್ರೆ ಅದು ದೆಹಲಿ ಆಗ್ತಿತ್ತು. ಆಮೇಲೆ ಲೋವೆಸ್ಟ್ ಡೆನ್ಸಿಟಿ ಇರುವಂತಹ ರಾಜ್ಯ ಅರುಣಾಚಲ್ ಪ್ರದೇಶ ಇದೆ. ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದ್ರು. ರಾಜಾರಾಮ್ ಮೋಹನ್ ರಾಯ್ ಆಗಿದ್ದಾರೆ. ಇದನ್ನು 1828ರಲ್ಲಿ ಸ್ಥಾಪನೆಯನ್ನ ಮಾಡ್ಯಾರೆ. ಸೊ ಇದನ್ನು ಕೂಡ ಸಮಾಜಗಳ ಏನು ಸ್ಥಾಪನೆ ಇದಾವೆ 4 ಅವುಗಳ ಬಗ್ಗೆ ನೋಡ್ಕೊಳ್ರಿ. ಅವುಗಳ ಬಗ್ಗೆ ಒಂದು ಶಿಫ್ಟ್ದಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ಮುಕ್ತಿ ಶರ್ಮಾ ಇವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರು. ಇವರು ಶೂಟಿಂಗ್ಗೆ ಸಂಬಂಧ ಹೊಂದಿದ್ದಾರೆ. ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು. 2011ರ ಜನಗಣತಿಯ ಲಿಂಗಾನುಪಾತ ಎಷ್ಟು ಅಂತ ಕೇಳಿದ್ರು. ಭಾರತದ್ದು 943 ಇದೆ. ಆಮೇಲೆ ಕುಚಿಪುಡಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಲಾಗಿದೆ. ಆಂಧ್ರ ಪ್ರದೇಶಕ್ಕೆ. ಭಾರತೀಯ ಕೇಂದ್ರೀಯ ಬ್ಯಾಂಕ್ ಸ್ಥಾಪನೆ ಯಾವಾಗ ಆಯ್ತು ಅಂತ ಕೇಳಲಾಗಿದೆ. 1911ರಲ್ಲಿ. ICC T20 2022 ಇದರ ವಿಜೇತರು ಯಾರು ಅಂತ ಕೇಳಿದ್ರು. ಸೊ ಇದರ ವಿಜೇತರು ಇಂಗ್ಲೆಂಡ್ ತಂಡ ಆಗಿದೆ. ಪಾಕಿಸ್ತಾನವನ್ನ ಸೋಲಿಸಿತ್ತು. ಹಸ್ಸು ಖಾನ್ ಯಾವ ಮನೆತನಕ್ಕೆ ಸಂಬಂಧಿಸಿದ್ದಾರೆ ಅಂತ ಈ ರೀತಿ ಪ್ರಶ್ನೆ ಇತ್ತು. ಸೊ ಗ್ವಾಲಿಯರ್ ಮನೆತನಕ್ಕೆ. ಮಹಾರಾಷ್ಟ್ರದ 2ನೇ ಉಪಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರು. ಅಜಿತ್ ಪವಾರ್ ಆಗಿದ್ದಾರೆ. ಬಾಂಬೆ ಹೈಕೋರ್ಟ್ ಸ್ಥಾಪನೆ ಯಾವಾಗ ಆಯ್ತು ಅಂತ ಕೇಳಿದ್ರು. ಬಾಂಬೆ 1862ರಲ್ಲಿ ಆಗಿದೆ. ಕರ್ನಾಟಕದ ಹೊಸ ವರ್ಷದ ಹಬ್ಬ ಯಾವುದು ಅಂತ ಕೇಳಿದ್ರು. ಅದು ಯುಗಾದಿ ಹಬ್ಬ ಆಗಿದೆ. ಅದೇ ರೀತಿ ಕೊನೆಯ ಪ್ರಶ್ನೆ, ಬಾಂಗ್ಲಾದೇಶದ ಸೀಮೆ ಯಾವ ರಾಜ್ಯದೊಂದಿಗೆ ಹೊಂದಿಕೊಂಡಿಲ್ಲ ಅಂತ ಕೇಳಿದ್ರು. ಬಾಂಗ್ಲಾದೇಶದ ಸೀಮೆ ಹೊಂದಿಕೊಳ್ಳುವಂತಹ ದೇಶಗಳನ್ನ ನಾನು ಇಲ್ಲಿ ಕೊಟ್ಟೇನಿ. ಇವುಗಳನ್ನು ಬಿಟ್ಟು ಬೇರೆ ಒಂದು ಆಪ್ಷನ್ ಅನ್ನ ಕೊಟ್ಟಿರ್ತಾರೆ ಅಲ್ಲಿ. ಸೊ ವೆಸ್ಟ್ ಬೆಂಗಾಲ್, ಮಿಜೋರಾಂ, ಮೇಘಾಲಯ, ತ್ರಿಪುರಾ, ಅಸ್ಸಾಂ ಇವು 5 ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಅಂಟ್ಕೊಂಡಿವೆ. ಅವುಗಳ ಸೀಮೆಗಳನ್ನ ಬೌಂಡ್ರೀಸ್ಗಳನ್ನ ಹಂಚ್ಕೋತಾ ಇದಾವೆ. ಸೊ ಇವು ಟೋಟಲ್ ಆಗಿ 5 ಶಿಫ್ಟದ ಒಂದು ಕ್ವಶನ್ಸ್, 4 ಶಿಫ್ಟದ ಕ್ವಶನ್ಸ್ಗಳು 5ನೇ ತಾರೀಕಿಗೆ ಆಗಿರುವಂತಹ ಪರೀಕ್ಷೆದ್ದು. ಅದ್ರ ಜೊತೆಗೆ ಕ್ರಾಂತಿವೀರ ಬ್ಯಾಚ್ದಲ್ಲಿಯೂ ಕೂಡ ನೀವು ಸೇರ್ಕೋಬಹುದು. ಆಗಸ್ಟ್ 2024ರಲ್ಲಿ ಕಾಲ್ಫಾರ್ಮ್ ಆಗುವಂಥ ಎಕ್ಸಾಮ್ಗೆ ಪ್ರಿಪ್ರೇಷನ್ ಅನ್ನು ಮಾಡಲು. ಸೊ ಈ ಬ್ಯಾಚ್ಗೆ ಸೇರ್ಕೊಳ್ಳು ನಮ್ಮ ಹಿಟ್ ವಿತ್ ಮಾಸ್ ಅನ್ನುವಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಅದರ ಆ್ಯಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ನೀಡಿರ್ತೀನಿ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇದ್ರ ಬಗ್ಗೆ ನೀವು ಡಿಟೇಲ್ ಆಗಿ ಮಾಹಿತಿಯನ್ನು ಪಡ್ಕೋಬಹುದು ಕ್ರಾಂತಿವೀರ ಬ್ಯಾಚ್ಗೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ. ಯಾರ್ದು ಇನ್ನು ಮುಂದೆ ಎಕ್ಸಾಮ್ ಆಗಲಿಕ್ಕೆ ಹೋಗ್ತಾ ಇದೆ ಅವರೆಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.